ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲಾವಣ್ಯ ಕ್ಲಾಸಸ್. ಇವತ್ತು ನಾವು BBA ಸೆಕೆಂಡ್ ಸೆಮಿನ SCP ಸಿಲಬಸ್ ಅವ್ರಿಗೆ ಮಾರ್ಕೆಟಿಂಗ್ ಡೈನಾಮಿಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ನ ಹೇಳ್ತಾ ಇದ್ದೀನಿ. ಆಲ್ರೆಡಿ ವಿಡಿಯೋ ಅಪ್ಲೋಡ್ ಆಗಿದೆ, ಹೋಗಿ ಚೆಕ್ ಮಾಡ್ಕೊಳ್ಳಿ, ಪ್ಲೇ ಲಿಸ್ಟಲ್ಲಿದೆ. ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ಫಸ್ಟ್ ಚಾಪ್ಟರ್ ಮಾಡ್ಯೂಲ್ 1ನಲ್ಲಿ ಇಂಟ್ರಡಕ್ಷನ್ ಟು ಮಾರ್ಕೆಟಿಂಗಲ್ಲಿ 8 ಮಾರ್ಕ್ಸ್ ಕ್ವಶನ್ಸು ಮತ್ತು 14 ಮಾರ್ಕ್ಸ್ ಕ್ವಶನು 1 by 1 ನೋಡೋಣ. ಆ್ಯಂಡ್ ನೋಟ್ಸ್ ಏನಾದರೂ ಬೇಕಂದರೆ DM ಮಾಡಿ, ಇನ್ಸ್ಟಾಗ್ರಾಮ್ ಐಡಿನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, DM ಮಾಡಿ. ಆ್ಯಂಡ್ ಕೆಲವೊಂದು ಟೈಮಿಂಗ್ಸ್ ಅಂತ ಇರುತ್ತೆ. ಇವಾಗ ಮಾರ್ನಿಂಗ್ 10 ಇಲ್ಲ ಸಂಜೆ 6, 4 o'clock ಈ ಥರ 2 hours ಒನ್ಸ್ ಮಾತ್ರ ನಾನು ಚೆಕ್ ಮಾಡ್ತಾ ಇರ್ತೀನಿ. ಮತ್ತು ನೀವು ಕೇಳಿದ ತಕ್ಷಣ ವಿತಿನ್ ಅ ಸೆಕೆಂಡ್ ನೋಟ್ಸ್ ಕಳ್ಸೋಕ್ಕಾಗಲ್ಲ. ಲೈಕ್ ನಾವು ಚೆಕ್ ಮಾಡಿದಾಗ ಓವರಾಗಿ ಸೆಂಡ್ ಮಾಡೋದು. ನೋಟ್ಸ್ ಏನಾದರೂ ಬೇಕಂದರೆ DM ಮಾಡಿ. ಲೈಕ್ ವಿಡಿಯೋ ನೋಡಿ ಒಂದ್ಸತಿ ನೋಟ್ಸ್ ನೋಡ್ಕೊಂಡೆ ಸಾಕು, ತುಂಬ ಈಸಿ ಇದೆ. ಮತ್ತು ಓನ್ ಕ್ವಶನ್ಸನ್ನು ಅಟೆಂಡ್ ಮಾಡಿದ್ರೆ ಸಾಕು, ಅದರಲ್ಲಿ ಏನಿದೆಯೋ ಅದನ್ನೇ ಬರಬೇಕಂತ ಇಲ್ಲ. ಮಾರ್ಕೆಟಿಂಗ್ ಅಲ್ವಾ, ನೀವು ಓನಾಗಿ ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು. ಇವಾಗ 8 ಮಾರ್ಕ್ಸ್ ಕ್ವಶನ್ ನೋಡೋಣ. ಫಸ್ಟ್ ಕ್ವಶನ್ ಏನಿದೆ, ಕೋರ್ ಕಾನ್ಸೆಪ್ಟ್ ಆಫ್ ಮಾರ್ಕೆಟಿಂಗ್, ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್, ಕಾನ್ಸೆಪ್ಟ್ಸ್ ಆಫ್ ಮಾರ್ಕೆಟಿಂಗ್, ಅಪ್ರೋಚಸ್ ಟು ಮಾರ್ಕೆಟಿಂಗ್. ಇಲ್ಲಿ ನೋಡಿ, ಇದು 4 ಕ್ವಶನು ನೋಡ್ಕೊಂಡೋಗಿ. ಲೈಕ್ ಇದನ್ನ ಕೆಲವೊಂದ್ಸತಿ 14 ಮಾರ್ಕ್ಸ್ ಕೇಳಿಬಿಡ್ತಾರೆ. ಸೊ ಅವಾಗ ಏನು ಮಾಡಿ ಅಂದರೆ, ಈ ಮಾರ್ಕೆಟಿಂಗ್ ಅಂದರೆ ಏನು ಎಕ್ಸಾಂಪಲ್ ಎಲ್ಲ ಕೊಟ್ಟು ಆಮೇಲೆ ಎಕ್ಸ್ಪ್ಲೈನ್ ಮಾಡಿ. ಬಟ್ ಆಲ್ಮೋಸ್ಟ್ ಇದು ನಿಮಗೆ 8 ಮಾರ್ಕ್ಸಿಗೆ ಕೇಳೋದು. ಸ್ಕ್ರೀನ್ಶಾಟ್ ತೊಗೊಳ್ಳಿ. ಕೋರ್ ಕಾನ್ಸೆಪ್ಟ್ ಆಫ್ ಮಾರ್ಕೆಟಿಂಗ್, ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್, ಕಾನ್ಸೆಪ್ಟ್ಸ್ ಆಫ್ ಮಾರ್ಕೆಟಿಂಗ್, ಅಪ್ರೋಚಸ್ ಟು ಮಾರ್ಕೆಟಿಂಗ್. ಇದ್ರ ಜೊತೆ ಎಕ್ಸ್ಪ್ಲೈನ್ ಜೊತೆಗೆ ಯಾವುದಾದ್ರೂ ಒಂದು ಎಕ್ಸಾಂಪಲ್ ಕೊಟ್ಟು, ಲೈಕ್ ಈ ಹುಡುಗಂಗೆ ಚೆನ್ನಾಗಿ ಗೊತ್ತಿದೆ ಕಾನ್ಸೆಪ್ಟು ಅಂತ ಹೇಳಿ ಮಾರ್ಕ್ಸನ್ನ ಚೆನ್ನಾಗಿ ಕೊಡ್ತಾರೆ. ಇವಾಗ 14 ಮಾರ್ಕ್ಸ್ ಕ್ವಶನ್ ನೋಡೋಣ. 14 ಮಾರ್ಕ್ಸಿಗೆ ಜಸ್ಟ್ 1 ಕ್ವಶನ್ ಕೇಳ್ಬೋದು. ಕ್ಲಾಸಿಫಿಕೇಷನ್ ಆಫ್ ಮಾರ್ಕೆಟಿಂಗ್ ಅಂತ. ಇದರಲ್ಲಿ ಕ್ಲಾಸಿಫಿಕೇಷನ್ ಅಂದರೆ ಟೈಪ್ಸ್ ಇರುತ್ತೆ, ಅದನ್ನು ಇನ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿ ವಿತ್ ಎಕ್ಸಾಂಪಲ್ಸ್ ಕೊಟ್ಟು ಇನ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿ. ಫಸ್ಟು ಮೇನ್ ಪಾಯಿಂಟ್ಸನ್ನು ಹಾಕ್ಬಿಡಿ. ಲೈಕ್ ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡ್ಕೊಳ್ಳಿ. ಲೈಕ್ ಫಸ್ಟು ಮೇನ್ ಪಾಯಿಂಟ್ಸನ್ನು ಹಾಕಿ, ಲೈಕ್ ಜಾಸ್ತಿ ಪೇಜ್ ತುಂಬಿಸಿರ್ಬೇಕು ನೀವು, ಓಕೆನಾ. ಮೇನ್ ಪಾಯಿಂಟ್ಸು ಫಸ್ಟು ಒಂದು 5 ಪಾಯಿಂಟ್ಸ್ ಬರೆದು ಆಮೇಲೆ ಆ ಪಾಯಿಂಟ್ಸನ್ನು ಎಕ್ಸ್ಪ್ಲೈನ್ ಮಾಡಿ ವಿತ್ ಎಕ್ಸಾಂಪಲ್ಸು. ವಿತ್ ಎಕ್ಸಾಂಪಲ್ಸ್ ಈಸಿಯಾಗಿರುತ್ತೆ, ಓನಾಗೆ ಎಕ್ಸಾಂಪಲ್ ನೀವು ಕೊಡ್ಬೋದು. ನೆಕ್ಸ್ಟು ಮಾಡ್ಯೂಲ್ 2 ಮಾರ್ಕೆಟಿಂಗ್ ಎನ್ವಿರಾನ್ಮೆಂಟ್. ಮಾರ್ಕೆಟಿಂಗ್ ಎನ್ವಿರಾನ್ಮೆಂಟಲ್ಲಿ ನಿಮಗೆ ಯಾವ ಥರ ಕ್ವಶನ್ಸ್ ಇರುತ್ತೆ ನೋಡೋಣ. ಇವಾಗ ನೆಕ್ಸ್ಟು 8 ಮಾರ್ಕ್ಸಿಗೆ ಏನಿದೆ, ಟೈಪ್ಸ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಮಾರ್ಕೆಟಿಂಗ್ ಸೆಗ್ಮೆಂಟೇಷನ್. ಟೈಪ್ಸು ಇಲ್ಲ ಇಂಪಾರ್ಟೆನ್ಸು ಎರಡಲ್ಲೊಂದು ಕೇಳ್ತಾನೆ. ಮತ್ತು ಲಿಮಿಟೇಷನ್ ಆಫ್ ಮಾರ್ಕೆಟಿಂಗ್ ಸೆಗ್ಮೆಂಟೇಷನ್. ಮಾರ್ಕೆಟಿಂಗ್ ಸೆಗ್ಮೆಂಟೇಷನ್ ಅಟೆಂಡ್ ಮಾಡೋಕ್ಕಿಂತ ಮುಂಚೆ ಒಂದ್ಸತಿ ಅಮೆಝಾನೋ ಫ್ಲಿಪ್ಕಾರ್ಟು ಓಪನ್ ಮಾಡಿ ನೋಡಿ. ಕ್ಯಾಟಗರಿಯಾಗಿ ಡಿವೈಡ್ ಆಗಿರುತ್ತೆ. ಮೊದಲು ಮೇಲು ಫೀಮೇಲ್ ಅಂತ ಇರುತ್ತೆ. ಈಗ ಅದರಲ್ಲಿ ನೀವು ಸೆಲೆಕ್ಟ್ ಮಾಡಿದ್ರೆ, ಈಗ ಸೀರೆನೇ ಒಂದು ಕಡೆ ಇರುತ್ತೆ, ಒಂದು ಕಡೆ ಕ್ಯಾಟಗರೈಸ್ಡ್ ಆಗಿರುತ್ತೆ. ಮಕ್ಕಳು ಬಟ್ಟೆನೇ ಒಂದು ಕಡೆ, ಮಕ್ಕಳು ಶೂಸೇ ಒಂದು ಕಡೆ, ನಿಮ್ಮ ಸ್ಲಿಪ್ಪರ್ಸೇ ಒಂದು ಕಡೆ, ಹೇಗೆ ಡಿವೈಡ್ ಆಗಿರುತ್ತಲ್ವ. ಸೊ ಹಾಗೇ ನೀವು ನೋಡ್ಕೊಂಡು ಹೋದ್ರೆ ನಿಮ್ಗೆ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡೋದಕ್ಕಾಗುತ್ತೆ. ಜಸ್ಟ್ 2 ಕ್ವಶನ್ಸ್ ಕೇಳ್ತಾರೆ. ಟೈಪ್ಸ್ ಆ್ಯಂಡ್ ಇಂಪಾರ್ಟೆನ್ಸ್. ಟೈಪ್ಸ್ ಇಲ್ಲ ಇಂಪಾರ್ಟೆನ್ಸ್ ಎರಡಲ್ಲಿ ಒಂದು ಕೇಳ್ತಾರೆ. ಇಲ್ಲ ಲಿಮಿಟೇಷನ್ ಆಫ್ ಮಾರ್ಕೆಟಿಂಗ್ ಸೆಗ್ಮೆಂಟೇಷನು. ಇವಾಗ 14 ಮಾರ್ಕ್ಸ್ ಕ್ವಶನ್ ನೋಡೋಣ. ನೆಕ್ಸ್ಟ್ 14 ಮಾರ್ಕ್ಸಲ್ಲಿ ಒಂದು ಕ್ವಶನ್, ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಮಾರ್ಕೆಟಿಂಗ್ ಎನ್ವಿರಾನ್ಮೆಂಟ್. ಇಲ್ಲಿ ಮಾರ್ಕೆಟಿಂಗ್ ಎನ್ವಿರಾನ್ಮೆಂಟು ಇಂಟರ್ನಲ್ಲು ಎಕ್ಸ್ಟರ್ನಲ್ಲು ತುಂಬ ಟೈಪ್ಸ್ ಇರುತ್ತೆ, ಲೀಗಲ್ ಟೈಪು ಅದೆಲ್ಲ. ಅದನ್ನೆಲ್ಲ ಇನ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಬೇಕು ವಿತ್ ಎಕ್ಸಾಂಪಲ್. ನೆಕ್ಸ್ಟು ಮಾಡ್ಯೂಲ್ 3 ಪ್ರಾಡಕ್ಟ್ ಮಿಕ್ಸ್. ಪ್ರಾಡಕ್ಟ್ ಮಿಕ್ಸು ನೀವು PUCಲೆಲ್ಲ ಕೇಳಿರ್ತೀವಿ ಅನ್ಸುತ್ತಲ್ಲ. 4 P's, ಪ್ಲೇಸು, ಪ್ರಮೋಷನ್ನು, ಈ ಥರ ಇರುತ್ತಲ್ಲ, ಅದನ್ನೇ ಎಕ್ಸ್ಪ್ಲೈನ್ ಮಾಡಬೇಕು ಈ ಚಾಪ್ಟರಲ್ಲಿ ನಿಮಗೆ. ಕಾಂಪೋನೆಂಟ್ ಆಫ್ 4 P's ಆಫ್ ಮಾರ್ಕೆಟಿಂಗ್ ಮಿಕ್ಸ್ ಒಂದು ಕ್ವಶನು. ಎಲಿಮೆಂಟ್ ಆಫ್ ಪ್ರಾಡಕ್ಟ್ ಮಿಕ್ಸ್, ಸ್ಟೇಜಸ್ ಆಫ್ ಪ್ರಾಡಕ್ಟ್ ಲೈಫ್ ಸೈಕಲ್. ಲೈಕ್ ಒಂದು ಸ್ಟೇಜಸ್ ಆಫ್ ಪ್ರಾಡಕ್ಟ್ ಲೈಫ್ ಸೈಕಲ್ಗೆ ಒಂದು ಬೆಟ್ಟ ಥರ ಡ್ರಾ ಮಾಡಿಬಿಡಿ. ಅಂದರೆ ಇಂಟ್ರಡಕ್ಷನು, ಮೆಚುರಿಟಿ, ಡಿಕ್ಲೈನು, ಈ ಥರ ಒಂದು ಡ್ರಾ ಮಾಡಿಬಿಟ್ಟು ಆಮೇಲೆ ಎಕ್ಸ್ಪ್ಲೈನ್ ಮಾಡಿ. ನೆಕ್ಸ್ಟು ಸ್ಟೆಪ್ಸ್ ಇನ್ ಪ್ರಾಡಕ್ಟ್ ಪ್ಲ್ಯಾನಿಂಗ್. ಒಂದು ಪ್ರಾಡಕ್ಟ್ನ ಲಾಂಚ್ ಮಾಡೋಕ್ಕಿಂತ ಮುಂಚೆ ಯಾವ ಥರ ಪ್ಲ್ಯಾನ್ ಮಾಡ್ತೀವಿ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಬೇಕು ನೀವು ಇಲ್ಲಿ. ನೆಕ್ಸ್ಟು ಎಕ್ಸ್ಪ್ಲೈನ್ ಸ್ಟೆಪ್ಸ್ ಇನ್ ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್ ವಿತ್ ಎಕ್ಸಾಂಪಲ್. ಎಕ್ಸ್ಪ್ಲೈನ್ ಸ್ಟೆಪ್ಸ್ ಇನ್ ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್. ಒಂದು ಹೊಸ ಪ್ರಾಡಕ್ಟ್ನ ಡೆವಲಪ್ ಮಾಡಬೇಕಾದ್ರೆ ಯಾವ ಥರ ಪ್ರೊಸೀಜರ್ಸ್ ಇರುತ್ತೆ. ನೆಕ್ಸ್ಟು ಬ್ರೀಫ್ಲಿ ಎಕ್ಸ್ಪ್ಲೈನ್ ಪ್ರಾಡಕ್ಟ್ ಡಿಫ್ರೆನ್ಸಿಯೇಷನ್ ಆ್ಯಂಡ್ ಪ್ರಾಡಕ್ಟ್ ಪೊಸಿಷನಿಂಗ್. ಎಕ್ಸ್ಪ್ಲೈನ್ ಫ್ಯಾಕ್ಟರ್ಸ್ ಆ್ಯಂಡ್ ಮೆಥಡ್ಸ್ ಆಫ್ ಪ್ರೈಸಿಂಗ್. ಸೊ 4 ಕ್ವಶನ್ಸ್ ಇದೆ, ಇದನ್ನು ಡೀಪಾಗಿ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ ನೀವು. ಈಗ ಮಾಡ್ಯೂಲ್ 4 ಮಾರ್ಕೆಟಿಂಗ್ ರಿಸರ್ಚ್. ಯಾವುದಾದ್ರೂ 3 ಚಾಪ್ಟರ್ಸ್ನ ಪಕ್ಕಾ ನೋಡ್ಕೊಳ್ಳಿ ಸಾಕು, ನೀವು ಅಲ್ಲೇ 70 ಅಬೌವ್ ಸ್ಕೋರ್ ಮಾಡ್ಬೋದು. 8 ಮಾರ್ಕ್ಸಲ್ಲಿ ಟೈಪ್ಸ್ ಆಫ್ ಮಾರ್ಕೆಟಿಂಗ್ ರಿಸರ್ಚ್. ಮಾರ್ಕೆಟಿಂಗ್ ರಿಸರ್ಚ್ ಪ್ರೋಸೆಸ್ ಸ್ಟೆಪ್ ಬೈ ಸ್ಟೆಪ್ ನೀವು ಎಕ್ಸ್ಪ್ಲೈನ್ ಮಾಡಬೇಕು. ಬೈ 2 ಕ್ವಶನ್ಸ್ ಇದೆ 4th ಚಾಪ್ಟರಲ್ಲಿ. 14 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸು. ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಯೂಸ್ಡ್ ಇನ್ ಮಾರ್ಕೆಟಿಂಗ್ ರಿಸರ್ಚ್. ಒಂದು ಟೂಲ್ಸ್ ಕೇಳ್ತಾನೆ, ಇಲ್ಲ ಟೆಕ್ನಿಕ್ಸ್ ಕೇಳ್ತಾನೆ. ಆ್ಯಂಡ್ ಬ್ರೀಫ್ಲಿ ಎಕ್ಸ್ಪ್ಲೈನ್ ಅಪ್ಲಿಕೇಶನ್ಸ್ ಆಫ್ ಮಾರ್ಕೆಟಿಂಗ್ ರಿಸರ್ಚು.
2 ಕ್ವಶನ್ಸ್ ಕೇಳ್ತಾನೆ. ಲೈಕ್ ಫಸ್ಟಲ್ಲಿ ಟೂಲ್ಸು ಇಲ್ಲ ಟೆಕ್ನಿಕ್ಸ್ ಕೇಳ್ತಾನೆ. ನೆಕ್ಸ್ಟು ಮಾಡ್ಯೂಲ್ 5 ಈ ಮಾರ್ಕೆಟಿಂಗ್ ಎನ್ವಿರಾನ್ಮೆಂಟ್ ಆ್ಯಂಡ್ ಎಥಿಕ್ಸ್ ಇನ್ ಮಾರ್ಕೆಟಿಂಗ್, ಅಂದರೆ ಎಲೆಕ್ಟ್ರಾನಿಕ್ ಮಾರ್ಕೆಟಿಂಗ್ ಆನ್ಲೈನ್ ಶಾಪಿಂಗ್ ಎಲ್ಲ ಮಾಡ್ತೀವಲ್ಲ ಅದು, ಮತ್ತು ಎಥಿಕ್ಸ್ ಇನ್ ಮಾರ್ಕೆಟಿಂಗ್ ಯಾವ ಥರ ಎಥಿಕ್ಸ್ನ ಫಾಲೋ ಮಾಡಬೇಕು ಅಂತ. ಲೈಕ್ ಈ ಚಾಪ್ಟರ್ ನೀವು ಓದಿಲ್ಲ ಅಂದು ಓನಾಗೆ ಬರೀಬೋದು. ಅದಕ್ಕೆ ಎಕ್ಸಾಮ್ ಟೈಮಲ್ಲಿ ಈ ಕ್ವಶನು ಓನಾಗದು ಅಟೆಂಡ್ ಮಾಡಿ ಬಿಡೋದಕ್ಕೆ ಹೋಗಬೇಡಿ ಈ ಚಾಪ್ಟರಿಂದ. ಟೈಪ್ಸ್ ಆಫ್ ಇ ಮಾರ್ಕೆಟಿಂಗ್ ಎನ್ವಿರಾನ್ಮೆಂಟ್ ಒಂದು ಕ್ವಶನು. ಎಕ್ಸ್ಪ್ಲೈನ್ ಅಂದರೆ ಇ ಮಾರ್ಕೆಟಿಂಗ್ ಅಂದರೆ ಎಲೆಕ್ಟ್ರಾನಿಕ್ ಮಾರ್ಕೆಟು. ನೆಕ್ಸ್ಟು ಎಕ್ಸ್ಪ್ಲೈನ್ ಎಥಿಕ್ಸ್ ಇನ್ ಮಾರ್ಕೆಟಿಂಗ್ ಅಂದರೆ ಈಗ ಮಾರ್ಕೆಟಿಂಗಲ್ಲಿ ಯಾವ ಥರ ಎಥಿಕ್ಸ್ನ ಫಾಲೋ ಮಾಡಬೇಕು, ನಾವು ಯಾರನ್ನೂ ಮೋಸ ಮಾಡದೆ ಹೇಗೆ ಮಾರ್ಕೆಟಿಂಗ್ ಮಾಡಬೇಕು ನಮ್ಮ ಪ್ರಾಡಕ್ಟ್ನ ಅನ್ನೋದು ನಾವಿಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ನೆಕ್ಸ್ಟು 14 ಮಾರ್ಕ್ಸಲ್ಲಿ ನಿಮಗೆ ಇಂಟ್ರಡಕ್ಷನ್ ಆ್ಯಂಡ್ ಟೈಪ್ಸ್ ಆಫ್ ಆನ್ಲೈನ್ ಮಾರ್ಕೆಟಿಂಗ್ ಒಂದು. ಎಕ್ಸ್ಪ್ಲೈನ್ ಕಾನ್ಸೆಪ್ಟ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್. ಲೈಕ್ ಆನ್ಲೈನು ಡಿಜಿಟಲು ಆಲ್ಮೋಸ್ಟ್ ಸೇಮ್ ಇರುತ್ತೆ. ಲೈಕ್ ಎರಡಲ್ಲಿ ಒಂದು ಕೇಳಿದ್ರೆ ನೀವು ಎಕ್ಸ್ಪ್ಲೈನ್ ಮಾಡಿ. ಆ್ಯಂಡ್ ವಿಡಿಯೋ ಏನಾದರೂ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಲೈಕ್ BBA ರಿಲೇಟೆಡ್ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ. ಲೈಕ್ ನೀವು ಜಾಸ್ತಿ ನಮಗೆ ಎಂಕರೇಜ್ ಮಾಡಿದ್ರೆ ನಮಗೂ ಅಪ್ಲೋಡ್ ಮಾಡೋದಕ್ಕಾಗುತ್ತೆ. ಇಲ್ಲ ಕಮ್ಮಿ ವ್ಯೂಸು ಇಲ್ಲ ತುಂಬ ಕಮ್ಮಿ ಜನ ನೋಡ್ತಾ ಇದ್ದೆ, ಲೈಕ್ ನಾವು ಅಷ್ಟು ಎಫರ್ಟ್ ಹಾಕಿ ವಿಡಿಯೋ ಮಾಡೋದಕ್ಕಾಗಲ್ಲ. ಇವನ್ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೋಟ್ಸ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ID ಹಾಕಿರ್ತೀನಿ. ಲೈಕ್ DM ಮಾಡಿ, ನಾನು ನಿಮಗೆ ನೋಟ್ಸ್ ಕಳಿಸ್ತೀನಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ಗೈಸ್.